ಹಾಯ್ ಗೈಸ್. ಇವತ್ತು ಏನು ತೋರ್ಸೋಕ್ಕೆ ಬಂದಿದ್ದೀನಿ ಅಂದರೆ ಹಾಟ್ ವೀಲ್ಸ್. ನೀವು ಎಷ್ಟೊಂದು ಜನ ಅಂಗಡಿಯಲ್ಲಿ, ಮಾಲಲ್ಲಿ, ಟಾಯ್ ಶಾಪ್ಸಲ್ಲಿ ಎಲ್ಲ ಕಡೆ ನೋಡಿರ್ತೀರ ಈ ಥರ ಕಾರ್ಸ್ ಡೈಕಾಸ್ಟ್ ಇರೋದು. ನಿಮಗೆ ಒಂದು ಡೌಟ್ ಇರುತ್ತೆ, ಏನು ಹಾಟ್ ವೀಲ್ಸು, ಏನಕ್ಕೆ ಕಲೆಕ್ಟ್ ಮಾಡ್ತಾರೆ, ಯಾಕೆ, ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋಲಿ. ಹಾಟ್ ವೀಲ್ಸ್ ಕಾರ್ಡ್ ಕೆಳಗಡೆ ಇಲ್ಲಿ ಮ್ಯಾಟಲ್ ಅಂತ ಇರುತ್ತೆ. ಮ್ಯಾಟಲ್ ಅನ್ನೋದು ಒಂದು ಕಂಪ್ನಿ, ಓಕೆನಾ. ಅವರು ಈ ಥರ ಹಾಟ್ ವೀಲ್ಸು, ಮ್ಯಾಚ್ ಬಾಕ್ಸು ಅವ್ರದ್ದೇ ಕೆಳಗಡೆ ಸಬ್ ಬ್ರ್ಯಾಂಡ್ಸ್ ಇರುತ್ತೆ. ಆ ಥರ ಡೈಕಾಸ್ಟ್ ಎಲ್ಲ ಅವರೇ ಕಲೆಕ್ಟ್ ಮಾಡೋದು, ಓಕೆನಾ. ಸರಿ, ಇವಾಗ ಇದರಲ್ಲಿ ನಾನು ಹಾಟ್ ವೀಲ್ಸ್ ಬಗ್ಗೆ ತೋರಿಸ್ತೀನಿ, ಯಾಕೆ ಹಾಟ್ ವೀಲ್ಸ್ ಕಲೆಕ್ಟ್ ಮಾಡ್ತಾರೆ ಅಂತ. ಬೇಸಿಕ್ಕಾಗಿ ಹಾಟ್ ವೀಲ್ಸ್ ಒಂದು ಸೀರೀಸ್ ಬರುತ್ತೆ, ಲೈಕ್ ABCD ಆ ಥರ ಸೀರೀಸಲ್ಲಿ ಬರುತ್ತೆ. ಸೊ ಈಚ್ ಸೀರೀಸಲ್ಲಿ ಒಂದೊಂದು ಕಾರ್ಸ್ ಇರುತ್ತೆ. ಒಂದೊಂದು ಕಾರ್ಸಲ್ಲ 72 ಒಂದು ಕೇಸ್ ಬರುತ್ತೆ. ಆ ಕೇಸಲ್ಲಿ 72 ಕಾರ್ಸ್ ಬರುತ್ತೆ, ಓಕೆನಾ. ಆ 72 ಕಾರ್ಸಲ್ಲಿ ಎಲ್ಲ ಕಾರ್ಸು ಮಿಕ್ಸ್ ಆಗಿರುತ್ತೆ. ಹೆಂಗಂದರೆ ಈ ಥರ ಫ್ಯಾನ್ಸಿ ಕಾರ್ಸ್ ಇರುತ್ತೆ, ಈ ಥರ ರೇಸ್ ಕಾರ್ಸ್ ಮಿಕ್ಸ್ ಆಗಿರುತ್ತೆ, ಆಮೇಲೆ ಸೂಪರ್ ಕಾರ್ಸ್ ಮಿಕ್ಸ್ ಆಗಿರುತ್ತೆ, ಎಲ್ಲ ಕಾರ್ಸು ಮಿಕ್ಸ್ ಆಗಿರುತ್ತೆ. ಸೊ ಅಲ್ಲಿ ಪರ್ಟಿಕ್ಯುಲರಾಗಿ ಇವಾಗ ಒಬ್ಬೊಬ್ಬರಿಗೆ ಅವರ ಇಂಟ್ರೆಸ್ಟ್ ಮೇಲೆ ಕಾರ್ಸ್ ಅಲ್ಲಿ ತೊಗೊತಾರೆ. ಇವಾಗ ಸ್ವಲ್ಪ ಜನ ಬಂದು ಬೇರೆ ಈ ಥರ ಸೂಪರ್ ಕಾರ್ಸ್ಗಳೇ ತೊಗೊಂಡು ಇಷ್ಟೊಂದು ಇರುತ್ತೆ. ಫ್ಲೈಟ್ ಇರುತ್ತೆ, ಹೆಲಿಕಾಪ್ಟರ್ ಇರುತ್ತೆ, ಸುಮಾರುಗಳು ಟೈಪ್ಸ್ ಆಫ್ ಕಾರ್ಸ್ ಇರುತ್ತೆ, ಓಕೆನಾ. ಅದು ಒಂದು ಪ್ಯಾಕ್ ಆಫ್ ಒಂದು ಬಾಕ್ಸಲ್ಲಿ 72 ಕಾರ್ಸ್ ಇರುತ್ತೆ, ಓಕೆನಾ. ಇಂಡಿಯಾಲಿ ಜಾಸ್ತಿ ಬರೋದು ಒಂದು 3 ಕ್ಯಾಟಗರಿ 4 ಕ್ಯಾಟಗರಿ ಬರುತ್ತೆ. ಒಂದು ಮೈನ್ ಲೈನ್ಸ್ ಅಂತ ಬರುತ್ತೆ, ಇನ್ನೊಂದು ಪ್ರೀಮಿಯಮ್ ಅಂತ ಬರುತ್ತೆ, ಇನ್ನೊಂದು ಪ್ಯಾಕ್ ಆಫ್ 5 ಬರುತ್ತೆ, ಆಮೇಲೆ ಪ್ಯಾಕ್ ಆಫ್ 2, ಪ್ಯಾಕ್ ಆಫ್ 3 ಆ ಥರ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಾನು ಯಾವ್ದು ತೋರಿಸ್ತೀನಿ ಅಂದರೆ, ಇವಾಗ ನಿಮಗೆ ಮೈನ್ ಲೆನ್ಸು, ಆಮೇಲೆ ಪ್ಯಾಕ್ ಆಫ್ 5, ಆಮೇಲೆ ಪ್ರೀಮಿಯಮ್ಸು ಆ ಥರ ತೋರಿಸ್ತೀನಿ. ಇದರಲ್ಲಿಕ್ಕಿಂತ ಇನ್ನೊಂದೊಂದು ವಿಷಯ ಏನಂತಂದ್ರೆ, ಹಾಟ್ ವೀಲ್ಸಲ್ಲಿ ಎಷ್ಟೊಂದು ಜನ ಏನು ಮಾಡ್ತಾರೆ, ಕಲೆಕ್ಟ್ ಮಾಡುವಾಗ ಅವ್ರಿಗೆ ಫೇವ್ರೇಟ್ ಆಗಿರೋ ಕಾರ್ಸ್ ಪಿಕ್ ಮಾಡ್ತಾರೆ. ಸೊ ಏನಾಗುತ್ತೆ, ಇವಾಗ ನನಗೆ ಈ ಬುಗಾಟಿ ಇಷ್ಟ ಆಗಿದೆ, ಸೊ ಇನ್ನೊಬ್ಬನೋ ಇದೇ ಥರ ಬುಗಾಟಿ ಬೇಕು ಅಂತ ಬರ್ತಾನೆ. ಆವಾಗ ಒಂದು ಕೇಸಲ್ಲಿ ಈ ಥರ ಸೂಪರ್ ಕಾರ್ಸು, ಈ ಥರ ಕಾರ್ಸೆಲ್ಲ 2 ಇಲ್ಲ 3 ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಇಟ್ಟಿರ್ತಾರೆ. ಇವಾಗ ನಾನು ಪಿಕ್ ಮಾಡಿಬಿಟ್ಟೆ, ಇವಾಗ ಇನ್ನೊಬ್ಬನಿಗೂ ಅದೇ ಕಾರ್ಸ್ ಬೇಕು, ಮೀನ್ಸ್ ಇದೇ ಕಾರ್ ಬೇಕು. ಸೊ ಅವನೇನು ಮಾಡ್ತಾನೆ, ಅದು ಸಿಗಲ್ಲ. ಅವಾಗ ಏನು ಮಾಡ್ತಾನೆ, ಅವನು ಆನ್ಲೈನಲ್ಲಿ ಹುಡುಕ್ತಾನೆ. ಇವಾಗ ಇಲ್ಲಿ ನೀವು ನೋಡ್ಬೋದು ಪ್ರೈಸ್ ಎಷ್ಟಿದೆ ಅಂದರೆ 179 ಇದೆ, ಓಕೆನಾ. ಸೊ ನೀನು ಇದೇ ಕಾರು ನೀವು ಆನ್ಲೈನಲ್ಲಿ ನೋಡಿದ್ರೆ ರೀಸೇಲಲ್ಲಿ ತುಂಬ ಮಾರ್ತಾರೆ. ಮೀನ್ಸ್ ಇವಾಗ 179 ಅಂದರೆ ಡಬಲ್ಲು, ತ್ರಿಬಲ್, ಲೈಕ್ 500, 400, 800, 900 ತನಕ ಮಾರ್ತಾರೆ. ಸೊ ಅವಾಗ ಏನಾಗುತ್ತೆ, ಜನ ಈ ಥರ ಕಾಸು ಮೇಲೆ ಆಸೆ ಇರೋರು, ಆಮೇಲೆ ಈ ಥರ ಪರ್ಟಿಕ್ಯುಲರ್ ಮಾಡೆಲ್ ಮೇಲೆ ಆಸೆ ಇರೋರು ಕಾಸು ಕೊಟ್ಟು ತೊಗೊತಾರೆ. ಸೊ ಅವಾಗ ಅವ್ರಿಗೂ ಡಿಸಪಾಯಿಂಟ್ ಆಗುತ್ತೆ. ಇವಾಗ ಯಾರೋ ಅಂಗಡಿಗೆ ಹೋಗಿರ್ತಾರೆ, ಅವ್ರ ಕಾರ್ ಸಿಗಲ್ಲ, ಅದೆಲ್ಲ ತುಂಬ ಇರುತ್ತೆ. ಮೈನ್ ಲೈನ್ಸಲ್ಲಿ ಹೆಂಗಂದ್ರೆ ಸ್ವಲ್ಪ ಜನ ಬರೀ ಟ್ರ್ಯಾಕ್ ಕಾರ್ಸ್ ತೊಗೊತಾರೆ, ಸ್ವಲ್ಪ ಜನ ಸೂಪರ್ ಕಾರ್ಸ್ ತೊಗೊತಾರೆ, ಆಮೇಲೆ ಸ್ವಲ್ಪ ಜನ ಬರೀ ಈ ಥರ ಫ್ಯಾನ್ಸಿ ಕಾರ್ಸ್ ತೊಗೊತಾರೆ, ಆಮೇಲೆ ಸ್ವಲ್ಪ ಜನ ಮೂವೀಸ್ ಕಾರ್ಸ್ ತೊಗೊತಾರೆ, ಅದೆಲ್ಲ ಇರುತ್ತೆ. ಸೊ ಇದರಲ್ಲಿ ನಾನು ಏನು ತೋರಿಸ್ತೀನಿ ಅಂದರೆ, ಮೇನ್ ಥಿಂಗ್ಸ್ ತೋರಿಸ್ತೀನಿ. ಮೇನ್ ಯಾವುದಾದಿದೆ ಅಂತಂದರೆ, ಒಂದು ಫಸ್ಟು ನಾನು ಮೈನ್ ಲೈನಲ್ಲಿ ಒಂದು ಕ್ಯಾಟಗರಿ ತೋರಿಸ್ತೀನಿ. ಫಸ್ಟ್ ಕ್ಯಾಟಗರಿ ಏನಂದ್ರಪ್ಪ, ಈ ಥರ ಸೂಪರ್ ಕಾರ್ಸ್ ಇರುತ್ತೆ, ಮೀನ್ಸ್ ಸೂಪರ್ ಕಾರ್ಸು, ಈ ಥರ ಹೈಪರ್ ಕಾರ್ಸ್ ಎಲ್ಲ ಕಾರ್ಸ್ ಇರುತ್ತೆ. ಇವಾಗ ಇದರಲ್ಲಿ ಸ್ವಲ್ಪ ಜನ ಏನು ಮಾಡ್ತಾರೆ, ಬರೀ ಈ ಕಾರ್ಸ್ ಪಿಕ್ ಮಾಡ್ತಾರೆ. ಫಸ್ಟ್ ಕ್ಯಾಟಗರಿ ಮೀನ್ಸ್ ಒಂದು ಕ್ಯಾಟಗರಿ ಬರ್ತಾರೆ, ಅವ್ರು ಮೂವೀಸ್ ನೋಡಿರ್ತಾರೆ, ಈ ಥರ ಎಲ್ಲ ಕಾರ್ಸ್ದು ವೀಡಿಯೋಸ್ ನೋಡಿರ್ತಾರೆ, ಆಮೇಲೆ ತುಂಬ ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ಫಾಲೋ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಲ್ಯಾಂಬರ್ಗಿನಿ ಆ ಕಾರ್ಸ್ ಮಾತ್ರ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲ ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಮೆಕ್ಲಾರನ್ ಹೋಗ್ತಾರೆ, ಮೆಕ್ಲಾರಲ್ಲಿರೋ ಕಾರ್ಸೆಲ್ಲ ಅವ್ರಿಗೆ ತುಂಬ ಆಸೆ ಆಗ್ಬಿಡುತ್ತೆ. ಮೀನ್ಸ್ ನಮಗೆ ಗೊತ್ತಲ್ಲ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂದರೆ ಆ ಬ್ರ್ಯಾಂಡ್ ಮೇಲೆ ಅವ್ರಿಗೆ ತುಂಬ ಆಸೆ ಆಗ್ಬಿಟ್ಟಿರುತ್ತೆ. ಸೊ ಆ ಥರ ಕೇಸಲ್ಲಿ ಏನಾಗುತ್ತೆ, ಇವಾಗ ನನಗೆ ಈ ಲ್ಯಾಂಬರ್ಗಿನಿ ಬೇಕಿತ್ತು, ಇನ್ನೊಬ್ಬ ಬರ್ತಾನೆ, ಅವನು ಈ ಲ್ಯಾಂಬರ್ಗಿನಿ ತೊಗೊಂಡೋಗಿರ್ತಾನೆ. ಅವಾಗ ನಾನು ಏನು ಮಾಡ್ತೀನಿ, ನನ್ನ ಸೆಕೆಂಡರಿ ಆಪ್ಷನ್ ಏನು ಬರುತ್ತೆ, ಅವಾಗ ನಾನು ಅಮೆಝಾನು ಈ ಥರ ರೀಸೇಲ್ ಫ್ಯಾಕ್ಟರಿಗೆ ಇಳಿತೀನಿ. ಆವಾಗ ಅಲ್ಲಿ ನಾನು ಬೈ ಮಾಡ್ತೀನಿ. ಇದು ಒಂದು ಕೈಂಡ್ ಆಫ್ ಕ್ಯಾಟಗರಿ. ಇದರಲ್ಲೇ ಇನ್ನೊಂದು ಕ್ಯಾಟಗರಿ ಇರುತ್ತೆ, ಏನಂದರೆ ಟ್ರೆಷರ್ ಅಂಟು ಸೂಪರ್ ಟ್ರೆಷರ್ ಅಂತ, ಅದೊಂದು ಕ್ಯಾಟಗರಿ. ಸೊ ಇದರಲ್ಲಿ ನೀವು ನೋಡ್ಬೋದು, ಇವಾಗ ಸಿಂಪಲಾಗಿ ಒಂದು ತೋರಿಸ್ತೀನಿ. ಇದರಲ್ಲಿ ನಿಮ್ಗೇನು ತೋರಿಸುತ್ತೆ, ಒಂದು ಕಾರು, ಮತ್ತು ಇಲ್ಲಿ ಹೆಸರು ಕೊಟ್ಟಿದೆ ಬುಗಾಟಿ ಬೊಲೈಡ್ ಅಂತ. ಬುಗಾಟಿ ಬೊಲೈಡ್ ಅಂದರೆ ಬುಗಾಟಿ ಇದು ಬ್ರ್ಯಾಂಡು, ಮೀನ್ಸ್ ಈ ಬ್ರ್ಯಾಂಡಲ್ಲಿ ಬುಗಾಟಿ ಬ್ರ್ಯಾಂಡು, ಅದರಲ್ಲಿ ಮಾಡೆಲ್ ಬಂದು ಬೊಲೈಡ್ ಬಂದು ಇದೊಂದು ಟ್ರ್ಯಾಕ್ ಫೋಕಸ್ಡ್ ವೆಹಿಕಲ್. ಇದು ಹೊಸದೊಂದು ಲಾಂಚ್ ಮಾಡಿದ್ರು ಬುಗಾಟಿ ಅವರು ಒಂದು ಲಾಂಚ್ ಮಾಡಿದ್ದಾರೆ. ಸೊ ಈ ಕಾರು ಈ ಥರ ನನಗೆ ಸ್ಪೆಸಿಫಿಕೇಷನ್ ಇರುತ್ತೆ. ಇವಾಗ ನನಗೆ ಗೊತ್ತು ಕಾರ್ಸ್ ಬಗ್ಗೆ ಇಟ್ಟಿದ್ದೆ, ಸೊ ನಾನು ಆ ಸ್ಪೆಸಿಫೈಡ್ ಕಾರ್ ಮಾತ್ರ ಹೋಗಿ ತೊಗೊತೀನಿ. ಸೊ ಬೇರೆ ಪೀಪಲ್ ಇರ್ತಾರೆ, ಸಮ್ ಪೀಪಲ್ ಇರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ, ಅವ್ರಿಗೆ ಬುಗಾಟಿ. ಸೊ ಬುಗಾಟಿ ಮೀನ್ಸ್ ದೊಡ್ಡ ಬ್ರ್ಯಾಂಡ್ ಅಲ್ಲ, ಸೊ ಬುಗಾಟಿ ಎಲ್ಲ ಕಾರ್ ತೊಗೊಳ್ಳೋಣ ಅಂತ ಹೋಗ್ತಾರೆ. ಮೂವಿ ಕಾರ್ಡ್ಸ್, ಫಸ್ಟ್ ಆಫ್ ಆಲ್ ಇಲ್ಲಿ ನಾನು ಕಾರ್ಡ್ಸ್ ಅಂತ ಸ್ಪೆಸಿಫೈ ಮಾಡ್ತೀನಿ. ಸೊ ಕಾರ್ಡ್ಸ್ ಅಂದರೆ ಏನೂ ಇಲ್ಲ, ಇದೆ ಕಾರ್ಡ್ಸ್ ಮೀನ್ಸ್ ಈ ಕಾರ್ಡ್. ಇವಾಗ ಕಲೆಕ್ಟರ್ಸ್ಗೆ ಏನಂದರೆ ಈ ಕಾರ್ಡ್ಸು ಈ ಸೈಡಲ್ಲಿ ಮೀನ್ಸ್ ಈ ಕಾರ್ಡ್ನ ಡ್ಯಾಮೇಜ್ ಆಗಿರ್ಬೋದು,
ಈ ಥರ ಇದೆಲ್ಲ ಚೆನ್ನಾಗಿದ್ರೆ ನೀವು ರೀಸೇಲ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ನಿಮಗೂ ಇಟ್ಕೊಳ್ಳೋಕ್ಕೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಕಾರ್ಡ್ ತುಂಬ ಇಂಪಾರ್ಟೆಂಟ್, ಕಾರ್ಡ್ ಡ್ಯಾಮೇಜ್ ಆಗಿರ್ಬೋದು. ಸೊ ಸೆಕೆಂಡ್ ಕ್ಯಾಟಗರಿ ಹೇಳ್ತಾ ಇದ್ದಲ್ಲ, ಇದೊಂದು ಕ್ಯಾಟಗರಿ. ಇವಾಗ ಇದರಲ್ಲಿ ಅಂದರೆ ಮೂವಿ ಕಾರ್ಸ್ ಬರುತ್ತೆ. ಮೂವಿ ಕಾರ್ಸ್ ಏನಂದರೆ ಇಲ್ಲಿ ನೋಡಿ DC ಬ್ಯಾಟ್ಮ್ಯಾನ್. ಸೊ ಸ್ವಲ್ಪ ಜನ ಬರ್ತಾರೆ ಇವಾಗ, ಮಕ್ಕಳೆಲ್ಲ, ಚಿಕ್ಕ ಮಕ್ಕಳು, ಆಮೇಲೆ ಅಡಲ್ಟ್ಸು ಎಷ್ಟೊಂದು ಜನ ಮೂವೀಸ್ ತುಂಬ ನೋಡಿರ್ತಾರೆ. ಫೇವ್ರೇಟ್ ಆಗಿರೋ ಬ್ಯಾಟ್ಮ್ಯಾನ್ನೇ ಕಲೆಕ್ಟ್ ಮಾಡ್ತಾರೆ. ಸ್ವಲ್ಪ ಜನ ಹಾಟ್ ವೀಲ್ಸ್ ಕಲೆಕ್ಟರ್ಸು ಅಷ್ಟೇ. ಮೂವಿ ಕಾರ್ಸ್ ಎಲ್ಲ ಸ್ಪೆಸಿಫಿಕ್ಕಾಗಿ ಒಂದು ಮಾಡೆಲ್ ಅಂದರೆ ಇವಾಗ ಬ್ಯಾಟ್ಮ್ಯಾನಲ್ಲಿ ಇದೊಂದು ಮಾಡೆಲ್ ಇರೋಲ್ಲ. ಮೀನ್ಸ್ ಎಲ್ಲ ಕೇಸಲ್ಲಿ ಎಲ್ಲ ಮಂತಲ್ಲಿ ಬ್ಯಾಟ್ಮ್ಯಾನಲ್ಲಿ ಡಿಫ್ರೆಂಟ್ ಕಾರ್ಡ್ಸ್ ಬರುತ್ತೆ. ಅದಕ್ಕೆ ಬ್ಯಾಟ್ಮ್ಯಾನ್ ಕಾರ್ ಒಂದು ತೊಗೊಂಡಿದ್ದೀನಿ. ಇನ್ನೊಂದು ಏನಂದರೆ ಬಾರ್ಬಿ. ನೀವು ನೋಡಿರ್ತೀರ ಬಾರ್ಬಿ ಮೂವಿ, ಇದೊಂದು ಕಾರ್ಡ್ ಇದೆ ನೋಡಿ. ಹಾಟ್ ವೀಲ್ಸ್ ಹಾಕಿ ಇಲ್ಲಿ ಬಾರ್ಬಿ ಅಂತ ಕೊಟ್ಟಿರ್ತಾರೆ. ಬಾರ್ಬಿ ದ ಮೂವಿ ಅಂತ ಇದೆ ನೋಡಿ. ಇಲ್ಲಿ ನೋಡಿ 1956 ಕಾರ್ವೆಟ್, ಮೀನ್ಸ್ ಕಾರ್ವೆಟಲ್ಲಿ ಈ ಮಾಡಲ್ ಬಾರ್ಬಿ ಮೂವಿಲಿ ನೀವು ನೋಡಿದರೆ, ಬಾರ್ಬಿ ಮೂವಿಲಿ ಕಾರ್ ಯೂಸ್ ಮಾಡಿರ್ತಾರೆ. ಲೇಟೆಸ್ಟಾಗಿ ಐ ಥಿಂಕ್ 2022 ಅಲ್ಲ 2023 ಅದು ರಿಲೀಸ್ ಆಗಿದೆ ಮೂವಿದು ಬಾರ್ಬಿ. ಅದರಲ್ಲಿ ಈ ಕಾರ್ ಯೂಸ್ ಮಾಡಿದ್ದಾರೆ. ಓಕೆ, ಇನ್ನೊಂದು ಬಂಬಲ್ ಬಿ. ಇದು ನಿಮಗೂ ಸುಮಾರು ಜನ ನೋಡಿರ್ತೀರ, ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಬಂದಿರುತ್ತಲ್ಲ ನೋಡಿ, ಇಲ್ಲೇ ಕೊಟ್ಟಿರ್ತಾರೆ ಟ್ರಾನ್ಸ್ಫಾರ್ಮರ್ಸು. ಆಮೇಲೆ ಇಲ್ಲಿ ಕಾಣಿಸ್ತಿದೆ ನೋಡಿ ಲೋಗೋ ಟ್ರಾನ್ಸ್ಫಾರ್ಮರ್ಸು. ಇದು ಬಂಬಲ್ ಬಿ ಅಂತ. ಬೇಸಿಕ್ಕಾಗಿ ಇದೂ ನೋಡಿ 179 ಕಾರ್ಡು. ಓಕೆನಾ, 179 ಕಾರ್ಡು. ಇಲ್ಲಿ ನೋಡಿ, ಇಲ್ಲಿ HW ಸ್ಕ್ರೀನ್ ಟೈಮ್ ಅಂತ ತೋರಿಸಿದ್ದಾರೆ. ಇಲ್ಲಿ ನೋಡಿದ್ರೆ ಇದು ಮೇನ್ ಲೈನಲ್ಲಿ ಈ ಥರ ಒಂದು ಕ್ಯಾಟಗರಿ. ಏನು ಕ್ಯಾಟಗರಿ ಅಂದರೆ ಈ ಥರ ಮೂವಿ ಕಾರ್ಡ್ಸ್ ಬರುತ್ತೆ. ಫಸ್ಟ್ ಕ್ಯಾಟಗರಿ ನಾನು ತೋರಿಸಿದ್ನಲ್ಲ, ಅದು ಕಾರ್ಸು, ಸೂಪರ್ ಕಾರ್ಸು ಮತ್ತು ಹೈಪರ್ ಕಾರ್ಸು, ಅದು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಈ ಥರ ಬರುತ್ತೆ ಮೂವಿ ಕಾರ್ಡ್ಸು. ಇನ್ನೊಂದು ಥರ್ಡ್ ಕ್ಯಾಟಗರಿ ಬರುತ್ತೆ. ಥರ್ಡ್ ಕ್ಯಾಟಗರಿ ಈ ಥರ ಕಾರ್ಸ್ ಬರುತ್ತೆ. ಈ ಥರ ಇದು ಮೇನ್ ಲೈನ್ ಕ್ಯಾಟಗರಿ. ಸೊ ಹಾಟ್ ವೀಲ್ಸಲ್ಲಿ ಇನ್ನೊಂದು ಕ್ಯಾಟಗರಿ ತೋರಿಸ್ತೀನಿ. ಇದು ಮೈನ್ ಲೈನ್ಸಲ್ಲಿ ಬರೋಲ್ಲ, ಇದು ಸಪ್ರೇಟಾಗಿ ಕೊಡ್ತಾರೆ. ಇದರಲ್ಲಿ ಏನಂದರೆ ಇದೊಂದು ಸೆಟ್ ಬರುತ್ತೆ, ಪ್ಯಾಕ್ ಆಫ್ 6 ಕಾರ್ಸ್, ಇಲ್ಲಾಂದರೆ ಪ್ಯಾಕ್ ಆಫ್ 5 ಕಾರ್ಸು, ಆ ಥರ ಒಂದು ಸೆಟ್ಟು, ಮೀನ್ಸ್ ಒಂದು ಬಾಕ್ಸ್ ಬರುತ್ತೆ. ಅದರಲ್ಲಿ ಈಗೆಲ್ಲ ಕಾರ್ಸ್ ಇರುತ್ತೆ. ಇವಾಗ ಇದರಲ್ಲಿ ನನ್ನ ಹತ್ರ ಇದಿದೆ, ಮೀನ್ಸ್ ಹೋಂಡಾ ಇದೆ. ನೋಡಿ ಕಾರ್ಡ್ಸ್ ಎಲ್ಲ ಸೇಮು ಹಾಟ್ ವೀಲ್ಸ್ ಇರುತ್ತೆ. ಇಲ್ಲಿ 55 ಆ್ಯನಿವರ್ಸರಿ. ಆಮೇಲೆ ಇದು ಹಾಟ್ ವೀಲ್, ಇದು 179 ಮೀನ್ಸ್ ಹೇಳಿದ್ನಲ್ಲ, ಇದು ಹೋದ ವರ್ಷ ಕಾರ್ಡು. ಇಲ್ಲ 2 to 3 ಸೆಟ್ಸ್ ಬಿಡ್ತಾರೆ. ಆ ಒಂದು ಸೆಟ್ಟಲ್ಲಿ ಈ ಥರ 5 ಕಾರ್ಸ್ ಬರುತ್ತೆ. ಓಕೆನಾ, ಇದು ಈ ವರ್ಷದ ತೊಗೊಂಡಿರೋದು. ಈ ವರ್ಷದಲ್ಲಿ ಇಷ್ಟು ಕಾರ್ಸ್ ಇದೆ. ಇದರಲ್ಲಿ ತುಂಬ ಕಾರ್ಸ್ ಇದೆ. ಇದರಲ್ಲಿ ನನ್ನ ಹತ್ರ ಇರೋದು ಇವಾಗ ಸುಪ್ರಾ. ಈ ಕಾರ್ಸ್ ಇದೊಂದು ಕಾರ್ ನಾನು ತೋರಿಸ್ತೀನಿ. ಓಕೆನಾ, ಇದು ಹೋದ ವರ್ಷದಲ್ಲಿ ತೊಗೊಂಡಿರೋದು. ಸೇಮ್ ಇದು ಮೇನ್ ಲೈನ್ ಪ್ರೈಸ್. ಬೇಸಿಕಲಿ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ. ಮೇನ್ ಲೈನ್ ಅಂದರೆ ಏನಂದರೆ ಮೇನ್ ಲೈನೇ ಇದು. ಓಕೆನಾ, ಮೈನ್ ಲೈನ್ಸ್. ಇವಾಗ ಎಷ್ಟೊಂದು ಜನ ಅಲ್ಲೇ ಕನ್ಫ್ಯೂಷನ್ ಆಗೋದು. ಪ್ರೀಮಿಯಮು, ಮೈನ್ ಲೈನು, ಆ ಥರ ತುಂಬ ಇರುತ್ತೆ. ಹಾಟ್ ವೀಲ್ಸಲ್ಲಿ ಮೈನ್ ಲೈನ್ಸ್ ಅಂದರೆ ಇದೆ ಮೈನ್ ಲೈನ್ಸ್. ಓಕೆನಾ, ಇವಾಗ ಇದರಲ್ಲಿ ನಾನು ಹೇಳಿದ್ದು 179 ಇದೇ ಕಾರ್ಡು. ಇದು ಹೋದ ವರ್ಷ ತೊಗೊಂಡಿದ್ದು. ಬಟ್ ಇದು 149 ಮೀನ್ಸ್ ಹೋದ ವರ್ಷ ಪ್ರೈಸ್ ನಾನು ಹೇಳ್ತೀನಿ. ಇದು ಸೆಕೆಂಡರಿಗೆ ಹೇಳ್ತೀನಿ. 149 ತೊಗೊಂಡಿದ್ದು. ಮೈನ್ ಲೈನ್ ಪ್ರೈಸಲ್ಲೇ ಇದೊಂದು ತೊಗೊಂಡಿದ್ದು. ಇದೊಂದು ಕ್ಯಾಟಗರಿ. ಓಕೆನಾ, ಅರ್ಥ ಆಯ್ತಲ್ಲ.